ಹೇ ತಾಯಿ ಜಗನ್ಮಾತೆ, ನಾನೇನು ತಪ್ಪು ಮಾಡಿದೆನೆಂಬ? ಏನು ತಪ್ಪು ಮಾಡಿದೆ? ನಾನೇನು ತಪ್ಪು ಮಾಡಿದ ತಾಯಿ ಮದುವೆಯಾಗಿ 10 ವರ್ಷ ಕಳೆದರು. ಮನೆಯಲ್ಲಿ ಒಂದು ಮಗು ಆಡಲಿಲ್ಲ, ತೊಟ್ಟಿಲು ಸಹ ತೂಗಲಿಲ್ಲ. ಯಾಕೆ ತಾಯಿ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಜಗನ್ಮಾತೆ, ಸಕಲ ಚರಾಚರಕ್ಕೆ ಜೀವಾಳವಾಗಿರುವ ನೀನು ಈ ರೈತರ ಬಾಳಲ್ಲಿ ಬಂದು ಬೆಳಕನ್ನಾದರೂ ದಯಪಾಲಿಸುತ್ತಾ ಕತ್ತಲು ತುಂಬಿದ ನನ್ನ ಮನೆಯಲ್ಲಿ ಒಂದು ಹಸುಗೂಸನ್ನು ಕೊಟ್ಟು ಈ ರೈತರ ಬಾಳ ಹಸನು ಮಾಡುವ ಭಾಗ್ಯ ನಿನ್ನನ್ನೇ ಕೊಡುತ್ತಾರೆ. ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಆ ದ್ರೋಹಿಗಳಿಂದ ಆದರೂ ಮತ್ತೇನಾದ್ರೂ ನನಗೆ ತೊಂದರೆ ಐತೆ ನನ್ನ ನಮ್ಮ ಭರತ, ಅದು ಯಾವುದಲ್ಲಪ್ಪ, ಅದು ಯಾವುದು ಅಲ್ಲ. ನಿನ್ನತ್ತಿಗೆ ನೋವನ್ನು ಕಂಡು ನನ್ನ ಕರುಳು ಚಿರುಕುತ್ತಿದ್ದಮ್ಮ. ಓ ಅದನ್ನ ಅಣ್ಣ, ಮಕ್ಕಳ ಫಲ ಅಂದರೆ ದೇವರ ಫಲ. ಅದು ಅಂಗಡಿಯಲ್ಲಿ ಸಿಗುವ ಪದಾರ್ಥವಲ್ಲ. ಈ ನಮ್ಮ ಜಗನ್ಮಾತೆ ಹೊರದರೆ ಅದೆಲ್ಲವೂ ಸಾಧ್ಯವಣ್ಣ, ಅದೆಲ್ಲವೂ ಸಾಧ್ಯ. ಹೌದಪ್ಪ ಭರತ, ನೀನು ಹೇಳುವ ಮಾತು ನಿಜವಿದೆ. ಹಾಗಂತ ನಾನು ಸುಮ್ಮನಿರುವೇನಪ್ಪ, ಸುಮ್ಮನಿರುವುದಿಲ್ಲ. ಇದರಲ್ಲಿ ನನ್ನದೇನೋ ದೋಷ ಇರಬಹುದು. ಆದರೆ ಈ ಕೆಟ್ಟ ಪ್ರಪಂಚ ನಿನ್ನತ್ತಿಗೇನೆ ಗುರಿ ಮಾಡುತ್ತಿದೆಯಪ್ಪ, ನಿನ್ನತ್ತಿಗೆ. ಅಣ್ಣ, ನಿನ್ನಲ್ಲಿ ಮತ್ತು ಅತ್ತಿಗೆಯಲ್ಲಿ ಯಾವ ದೋಷವೂ ಇಲ್ಲಣ್ಣ. ನೀವು ಅಪ್ಪಟ ಬಂಗಾರ. ನೋಡು ಕಂಡರೆ ಮಿಳಿಯುವ ಕರನಾಳು. ಹಸಿದವರಿಗೆ ಅನ್ನ ಹಾಕುವ ಅನ್ನದಾದರೆ ನಾವು. ನಿಮ್ಮಂತ ಅನ್ನ ಅತ್ತಿಗೆಯನ್ನು ಪಡೆಯಬೇಕಾದರೆ ನಾನು ಲಕ್ಷ್ಮಣ ಒಳ್ಳೆವಂತರಣ್ಣ, ಪುಣ್ಯವಂತರು. ತಮ್ಮ, ಈ ನಿನ್ನ ಮಾತು ಕೇಳಿ ನನ್ನ ಮನಸ್ಸು ತುಂಬಾ ಸಂತೋಷವಾಯಿತು. ಅಷ್ಟೇ ಯಾಕೆ ಭರತ, ನಿನ್ನಂತ ತಮ್ಮನನ್ನು ಪಡೆದ ನಾನು ಕೂಡ ಭಾಗ್ಯವಂತ. ಅಣ್ಣನ ಆಜ್ಞೆಯನ್ನು ಪಾಲಿಸುವ ತಮ್ಮಂದರು ಈ ಮನೆಯ ಆಧಾರ ಸ್ತಂಭಗಳಪ್ಪ, ಆಧಾರ ಸ್ತಂಭಗಳು. ಹೌದಣ್ಣ, ಈ ಮನೆ ಆಧಾರ ಸ್ತಂಭ ನಾವು. ಆದರೆ ನೀ ಈ ಮನೆ ಹೊಣ್ಣ ಕಳಸವಣ್ಣ, ಹೊಣ್ಣ ಕಳಸ. ಅಣ್ಣ, ನಿಮ್ಮ ಮಾತುಗಳೇ ನಮಗೆ ಪಂಚಪ್ರಾಣ, ನಿಮ್ಮ ನಗುವೇ ನಮಗೆ ಆಭರಣ. ಅಣ್ಣ, ಚಿಂತೆ ಮಾಡುವುದನ್ನು ಬಿಟ್ಟು ಮೊದಲ ಹೊಲದ ಕಡೆ ಹೋಗಿದ್ರು ನಡೆ. ಆಯ್ತಪ್ಪ, ನೀ ಮಾತಿಗೆ ಹೊಲದ ಕಡೆ ಹೋದಳು ಇನ್ನೂ ಬಂದಿಲ್ಲ. ಯಾಕೋ ಬರಲಿಲ್ಲ, ಏನೂ ತಿಳಿತಾ ಇಲ್ಲಪ್ಪ. ಒಂದು ಅರ್ಥವಾಗಿತ್ತಲ್ಲ ನನಗೆ. ಹೌದಾ ಅಣ್ಣ, ಏನಾದ್ರೂ ರೈತರ ಸಮೀಸರ ಹೋದೆ. ಯಾಕೋ ನನ್ನ ಮನಸ್ಸು ತಳಮಳಿಸುತ್ತದೆ. ಅಣ್ಣ, ನಾನು ಈ ಕಡೆ ಹೋಗಿ ಕರೆದುಕೊಂಡು ಬರ್ತೇನೆ. ನಿಲ್ಲು ಬರ್ತಾ ನಿಲ್ಲು. ನೀನು ಕಾಲೇಜಿನ ಕಡೆ ಹೋಗು, ನಾನೇ ಹೋಗಿ ನೋಡಿಕೊಂಡು ಬರ್ತೇನೆ. ಅಣ್ಣ, ನೀನೇನು ಚಿಂತಿಸಬೇಡ. ಈ ನಿನ್ನ ತಮ್ಮ ಹಳ್ಳಿಯಲ್ಲಿ ಇರುವಾಗ ನೀನು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಹಾಗಾದ್ರೆ ಎಲ್ಲಪ್ಪ ನಿನ್ನ ಅತ್ತಿಗೆ ಎಲ್ಲಿ? ಇಲ್ಲೇ ಇದ್ದಾಳೆ ಅಣ್ಣ, ಇಲ್ಲೇ ಇದ್ದಾಳೆ.
ಅತ್ತಿಗೆ ಅತ್ತಿಗೆ ಯಾಕೆ ಸೀತಾ ಇಷ್ಟೊಂದು ಗಾಬರಿಗಿದೆ? ಏನಾಯ್ತು? ಅತ್ತಿಗೆ ಅತ್ತಿಗೆ ಯಾಕಮ್ಮ ನಿಮ್ಮ ಕಣ್ಣಲ್ಲಿ ನೀರು? ಅತ್ತಿಗೆ ಲಕ್ಷ್ಮಣ ಅತ್ತಿಗೆ ಏನಾಯ್ತು? ಹೊಲಕ್ಕೆ ಬುದ್ಧಿ ತೆಗೆದುಕೊಂಡು ಹೋಗುತ್ತಿರುವಾಗ ಮದ ತುಂಬಿದ ಮತ್ತಾನಿಂದ ಧಾವಿಸಿ ಬಂದ ಆ ರಾಕ್ಷಸ ವಜ್ರಕಾಂತ. ವಜ್ರಕಾಂತ, ನಿನ್ನ ಸಕ್ಕು ಅಧ್ಯಾಯಿತ ಮಗನೇ. ಹೆಚ್ಚು ಹೆಚ್ಚು ನನ್ನ ಜೀವನದ ಅಡ್ಡಗಾಲ ಇಡುತ್ತಿರುವ ನಿನ್ನ ಅಡ್ಡದ ವಿರುದ್ಧ ರಕ್ತ ಚೌಕಳಿ ಆಡುತ್ತಿದ್ದರೆ ನಾನು ರೈತನ ಮಗ ಶ್ರೀರಾಮನೇ ಅಲ್ಲ. ಸಮಾಧಾನ ಮಾಡಿಕೊಳ್ಳಿ. ಇಂದು ಸರಿಯಾದ ಸಮಯಕ್ಕೆ ಲಕ್ಷ್ಮಣ ಬರ್ದೇ ಇದ್ರಿ ನೀವು ನನ್ನ ಮುಖವನ್ನೇ ನೋಡೋದಕ್ಕಾಗ್ತಿರ್ಲಿಲ್ಲ. ನಾನು ಬೀದಿ ಹೆಣವಾಗಿ ಬಿಡುತ್ತಿದ್ದೆ ಅಷ್ಟೇ. ಅಳಬೇಡ ಅತ್ತಿಗೆ ಅಳಬೇಡ. ಈ ನಿನ್ನ ಮೈದುನ ಮನೆಯಲ್ಲಿ ಇರುವಾಗ ಯಾವ ಮಿಡಿ ನಾಗರ ಹಾವು ಬಂದರೂ ಸರಿ, ಅದರ ಹಲ್ಲನ್ನು ಕಿತ್ತು ಸುಟ್ಟು ಬೂದಿ ಮಾಡುತ್ತೇನೆ. ಇದು ನೀರು ಕೈತುತ್ತಿಟ್ಟ ಬೆಳೆಸಿದ ದೇಹ. ಈ ಲಕ್ಷ್ಮಣ ಜೀವಂತ ಇರುವವರೆಗೂ ನೀನು ನಿಶ್ಚಿಂತೆಯಿಂದ ಇರಮ್ಮ, ನಿಶ್ಚಿಂತೆಯಿಂದ ಇರು. ತಮ್ಮ ಲಕ್ಷ್ಮಣ, ನಿನ್ನ ಈ ಶೌರ್ಯ ಕಾರ್ಯಕ್ಕೆ ನಾನು ಏನಪ್ಪ ಕೊಡಲಿ, ಏನು ಕೊಡಲಿ? ಯಾಕಂದರೆ ಹುಲಿಯ ಹೊಟ್ಟಲ್ಲಿ ಹುಲಿಯೇ ಹುಟ್ಟುತ್ತದೆ ಎಂಬ ಮಾತು ಸತ್ಯವಿದೆ ನೋಡು. ಯಾಕಂದರೆ ನಮ್ಮ ತಂದೆಯವರು ಕುಸ್ತಿ ಆಡುವುದರಲ್ಲಿ ದೊಡ್ಡ ನಿಸೀಮರು. ಹೋದಲೆಲ್ಲ ಬರಿಗೈಲೇ ಬರುತ್ತಿರಲ್ಲ, ಬರುವಾಗ ಹತ್ತಾರು ಕಡಗಗಳನ್ನು ಹೊತ್ತು ತರುತ್ತಿದ್ದರು. ಅಂತವರ ಮಕ್ಕಳಾದ ನಾವು ಶಕ್ತಿವಂತರು, ಹೃದಯಶೀಲರು. ಹೌದಣ್ಣ, ಈ ಊರಿಗೆ ನಾವು ಮಾದರಿ. ಅಣ್ಣ ತಮ್ಮದರು ಹಣ ಆಸೆಗೆ ಮನೆ ಕೆಡಿಸಿಕೊಂಡು ಮನೆಯ ಪೂರ ಭಾಗ ಮಾಡೋ ಈ ಕಾಲದಲ್ಲಿ ಒಂದೇ ದೇಹ ಒಂದೇ ಪ್ರಾಣಿಯಿಂದ ಬದುಕುತ್ತಿರುವ ನಮ್ಮನ್ನು ಕಂಡ್ರೆ ಆ ಶತ್ರುವಿನ ಮೈಯಲ್ಲಿ ನೀರು ಹರಿಯುವುದು. ನಿಮ್ಮ ತಪ್ಪತಿ ಅದು ವೃದ್ಧಿ ಭರತ್ ಲಕ್ಷ್ಮಣ ಅಂತ ಮೈದುನ. ಇಷ್ಟೆಲ್ಲ ಪಡೆದುಕೊಂಡಿರೋ ನಾನೇ ಅದೃಷ್ಟವಂತೆ. ಅದು ವೃದ್ಧಿ ಈ ಮನೆಯಲ್ಲಿ ನಾವೆಲ್ಲರೂ ಒಂದಾಗಿ 100 ಕಾಲ ಬಾಳ್ಬೇಕೆನ್ನುವುದೇ ನನ್ನ ಹೆಬ್ಬೈಕೆ. ಅತ್ತಿಗೆ ನಿಮ್ಮ ಹೆಬ್ಬಾಯಿಗೆ ನಾವು ಯಾವ ಕಡೆಯಲ್ಲಿ ಪೆಟ್ಟು ಬೀಳುವುದಿಲ್ಲ ಅತ್ತಿಗೆ, ಬೀಳುವುದಿಲ್ಲ. ನೀ ಇಬ್ರು ನಮ್ಮ ಕಣ್ಣುಗಳಿದ್ದ ಹಾಗೆ. ಯಾವ ಪ್ರಸಂಗ ಬಂದರೂ ನಿಮ್ಮ ಕಣ್ಣಲ್ಲಿ ಹನಿ ನೀರು ಹಾಕಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಹೌದು ಅತ್ತಿಗೆ, ಹೌದು. ಕಣ್ಣು ಬಿಡುವ ಮುನ್ನವೇ ಮಣ್ಣು ಪಾಲಾದರು ನಮ್ಮ ಹೆತ್ತವರು. ಅಂದಿನಿಂದ ಇಂದಿನವರೆಗೂ ಯಾವುದೇ ಕುಂದು ಕೊರತೆ ಬಾರದೆ ಹಾಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಸುತ್ತಾ ಬೆಳೆಸಿದ್ದೀವಿ. ನಿಮ್ಮ ಋಣ ಹೇಗೆ ತೀರಿಸಬೇಕೋ ತಿಳಿಯದಾಗಿದೆ. ಆದಷ್ಟು ಬೇಗನೆ ಈ ಮನೆಯಲ್ಲಿ ಒಂದು ಮಗು ಆಡಬೇಕು. ಈ ಮನೆ ನಂದ ದೀಪವಾಗಿ ಬೆಳಗಬೇಕು. ಇದು ನಮ್ಮೆಲ್ಲರ ಆಶೆಯಾಗಿದೆ ಅತ್ತಿಗೆ, ಆಶೆಯಾಗಿದೆ. ತಮ್ಮ ಲಕ್ಷ್ಮಣ, ಆ ಭಾಗ್ಯ ನಮ್ಮ ಹಣೆ ಬರದಿಲ್ಲಪ್ಪ, ಬರದಿಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದನದು ಅರ್ಥವಾಗುತ್ತಿಲ್ಲ. ಆ ಜಗನ್ಮಾತೆ ನಮ್ಮ ಮೇಲೆ ಕೋಪಗೊಂಡಿದ್ದಾಳೆ. ಅದು ಹಾಗಿರಲಿ, ಮಕ್ಕಳೇನಂತ ಕೊಡುವುದಕ್ಕಿಂತ ಸೀತಾ ಲಕ್ಷ್ಮಣನಿಗೆ ಒಂದು ಮದುವೆ ಮಾಡಿಬಿಡೋಣ. ಅವನಿಂದಾದರೂ ಈ ವಂಶದ ಬಳ್ಳಿ ಹಬ್ಬಲಿ. ಅಣ್ಣ ದಯವಿಟ್ಟು ಹಾಗೆ ಅನ್ನಬೇಡಿ. ನಾಳೆ ಬರುವ ಒಂದು ಹೆಣ್ಣಿನಿಂದ ಈ ಮನೆ ಒಡೆಯುವುದು ಬೇಡ. ನಾನು ಕೊನೆಯವರೆಗೂ ಮದುವೆಯಾಗದೆ ಉಳಿದು ನಿಮ್ಮ ಸೇವೆ ಮಾಡುತ್ತೇನೆ. ಬೇಕಿದ್ದರೆ ಭರತನ ಮದುವೆ ಮಾಡಿಬಿಡೋಣ. ಬೇಡಣ, ನಾನಿನ್ನು ಓದಬೇಕು. ಒಂದು ಒಳ್ಳೆ ನೌಕರಿ ಹಿಡಿದು ಈ ಮನೆಗೆ ಕವಿದ ಕತ್ತಲವನ್ನು ಕಳೆದು ಅಣ್ಣ ಮಾಡಿದ ಸಾಲವನ್ನು ನಾ ತೀರಿಸಬೇಕು. ಇದು ನನ್ನಿಂದಾಗದ ಮಾತು. ಇನ್ನೂ ಮದುವೆ ಬೇಡ ಅಂದ್ರೆ ಹೇಗೆ? ನಾನು ನಿಮ್ಮಿಬ್ಬರ ಹೆಂಡತಿರ ಕೈಯಲ್ಲಿ ಬಿಸಿ ರೊಟ್ಟಿ ತಿನ್ನುವುದು ಯಾವಾಗ? ನಿಮ್ಮಿಬ್ಬರ ಮಕ್ಕಳನ್ನು ಎತ್ತಿ ಆಡಿಸೋದು ಯಾವಾಗ? ಅದು ಅಲ್ಲದೆ ಈ ಮನೆಯಲ್ಲಿ ನನಗೆ ಒಬ್ಬರಿಗೆ ಇದ್ದು ಸಾಕಾಗಿ ಹೋಗುತ್ತೆ. ನನಗೂ ಜೊತೆಯಾಗಿರೋದಕ್ಕೆ ಯಾರು ಬೇಡವಾ? ತಮ್ಮಂದ್ರೆ
ನಿಮ್ಮ ಅತ್ತಿಗೆ ಹೇಳುವ ಮಾತಲ್ಲಿ ಸಂತೋಷವಿದೆ. ನಿಮ್ಮನ್ನು ಇಷ್ಟು ದಿವಸ ಓದಿಸಿದೆವು, ಬೆಳೆಸಿದೆವು, ಇದಕ್ಕೆ ನಮ್ಮ ಕೆಲಸ ಮುಗಿಯಲಿಲ್ಲಪ್ಪ. ನಿಮ್ಮಿಬ್ಬರ ಮದುವೆ ಮಾಡಿ ಸಂತೋಷವನ್ನು ಕಾಣುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹೇಗೂ ಲಕ್ಷ್ಮಣ ಗ್ಯಾರೇಜಲ್ಲಿ ಕೆಲಸ ಮಾಡಿ ಈ ಮನೆಯ ಭಾರವನ್ನು ಹೊತ್ತುಕೊಂಡಿದ್ದಾನೆ. ಇನ್ನು ಭರತ, ನಿನಗೂ ಒಂದು ಒಳ್ಳೆ ನೌಕರಿ, ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ನಿನ್ನ ಮದುವೆ ಮಾಡಿದ್ರಾಯ್ತು. ಆಗಲಿ ಅಣ್ಣ, ಆಗಲಿ. ನೀವು ಯಾವ ಹೆಣ್ಣನ್ನು ತೋರಿಸಿ ತಾಳಿ ಕಟ್ಟು ಅನ್ನುವಿರೋ ಅವಳಿಗೆ ತಾಳಿ ಕಟ್ಟುತ್ತೇನೆ. ನಿಮ್ಮ ಮಾತನ್ನು ಮೀರಲಾರೆ ಅಣ್ಣ, ಮೀರಲಾರೆ. ಸರಿ ಸರಿ ನಡೀರಪ್ಪ, ತುಂಬಾ ಹೊತ್ತಾಯ್ತು. ನಿಮ್ಗೆ ಹೊಟ್ಟೆ ಹಸಿವಾಗಿರ್ಬೇಕು, ಎಲ್ಲರೂ ಸರಿ ಊಟ ಮಾಡೋಣ. ಅದಕ್ಕೆ ಈ ನಮ್ಮ ಮನಸ್ಸು ನೋವಿನಿಂದ. ಸೀತಾ, ನನಗೆ ಯಾಕೋ ಹಸಿವಿಲ್ಲ. ನಂದು ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ. ಅವರಿಗೆ ನನ್ನ ತಮ್ಮಂದರಿಗೆ ಊಟ ಮಾಡಿಸಿ ನಾನು ಹೋಗಿ ಬರುತ್ತೇನೆ. ಅಣ್ಣ ಅಣ್ಣ, ನೀವು ಎಲ್ಲಿಗೆ ಹೊರಟಿರೋದು ನನಗೆ ಚೆನ್ನಾಗಿ ಗೊತ್ತು. ಆ ವಜ್ರಕಾಂತನ ಚಿಂತೆ ಬಿಡು. ನಾನು ಅವನಿಗೆ ಒಂದು ಗತಿ ಕಾಣಿಸಿ ನಮ್ಮ ಮನೆಯ ವಿಷಯಕ್ಕೆ ಬರದಂತೆ ಎಚ್ಚರಿಕೆ ನೀಡುತ್ತೇನೆ. ಅಷ್ಟಕ್ಕೂ ಬಗ್ಗದಿದ್ದರೆ ಬುದ್ಧಿ ಕೊಲ್ಲುತ್ತೇನೆ. ನೀವು ದುಡುಕಬೇಡಿ ಅಣ್ಣ, ದುಡುಕಬೇಡಿ. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದಾರಣ್ಣ, ಯಾರಿದ್ದಾರೆ? ಹೌದಪ್ಪ, ನೀವು ನನಗೆ ಎರಡು ಕಣ್ಣು ಬಿಟ್ಟಾಗಿ. ಆಯ್ತಪ್ಪ, ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಆದರೆ ನಾನು ಅವನ ತಟ್ಟಿಗೆ ಹೋಗುವುದಿಲ್ಲ. ಆದರೆ ಅವನೇನಾದರೂ ನನ್ನ ತಂಟೆಗೆ ಬಂದರೆ ಅವನ ರಕ್ತವನ್ನು ಕುಡಿಯಲೇ ಬಿಡುವುದಿಲ್ಲ. ಹೌದಣ್ಣ, ಆ ವಜ್ರಕಾಂತನಿಗೆ ನಾವು ಬುದ್ಧಿ ಕಲಿಸುತ್ತೇವೆ. ಈ ಎರಡು ಹುಲಿಗಳಿರುವಾಗ ಅದರ ಭಯ ನಿನಗ್ಯಾಕಣ್ಣ, ನಿನಗ್ಯಾಕೆ? ಹೌದು ರೀ, ಆ ವಜ್ರಕಾಂತನೊಬ್ಬ ವಿಷ ತುಂಬಿದ ಗಡ್ಡ ಸರ್ಪ ಇದ್ದ ಹಾಗೆ. ಯಾವ ಸಮಯದಲ್ಲಿ ಏನು ಅನಾಹುತ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಅವನ ಪಾಪಕ್ಕೆ ಆ ದೇವರು ತಕ್ಕ ಶಿಕ್ಷೆ ಕೊಡುತ್ತಾನೆ. ಈಗ ಅವನ ಸುದ್ದಿಯನ್ನು ಬಿಟ್ಟು ನಮ್ಮ ಪಾಡಿ ನಾವು ಇಟ್ಟು ಬಿಡೋಣ ಅಷ್ಟೇ. ಆಗಲೇ ಸೀತಾ, ಬೇಗನೆ ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ನೋಡಿಕೊಂಡು ನಮ್ಮ ಮನಸ್ಸಿಗೆ ಆನಂದ ತರಿಸಲು ನಿನ್ನ ಅತ್ತಿಗೆ ಎಂದು ಒಂದಾದರೂ ಹಡನದು ಮಾಡಬಾರ್ದೆ? ಇದೇನಪ್ಪ ತಮ್ಮ ಹುಡುಗಾಟ? ಹೌದು ರೀ, ಆಯ್ತು ಕಂದ, ನೀನು ಹೇಳಿದಂತೆ ಆಯ್ತು. ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ.
ಆಗಿದ್ದಲ್ಲಪ್ಪ. ಆಯ್ತಣ್ಣ ಇವಾಗ ಊಟ ಮಾಡೋಣ ನಡ್ರಿ. ಸೀತಾ ನಡಿಯಮ್ಮ, ಬೇಗನೆ ಎಲ್ಲರಿಗೂ ಊಟ ಬಡಿಸುವಂತೆ ನಡಿ. ಹಾ, ಸರಿ.